ಕೃಷ್ಣನ ಕಾಣುವುದಿಲ್ಲ. ಸಣ್ಣ ಮಕ್ಕಳಲ್ಲಿ ಹೌದು ಕೃಷ್ಣನೇ ಆಡಿದ್ದು ಅಂತ ಸ್ವೀಕರಿಸೋಣ. ಅಭಿಮನ್ಯು ಹೇಳ್ತಾನೆ ಅಂತಾದ್ರೆ ಅವನ ಮಾತಿಗೊಂದು ಅವಕಾಶವನ್ನು ನಾವು ಕಲ್ಪಿಸಿಕೊಡೋಣ. ಯಾಕಂದ್ರೆ ಯಾವ ಕಡೆಯೂ ಪಕ್ಷಪಾತಿಯಾಗಿ ಮಾತಾಡುವ ಇದ್ದದ್ದನ್ನ ಇದ್ದ ಹಾಗೆ ಹೇಳುವುದು ಮಕ್ಕಳ ಅಭ್ಯಾಸ. ಅವ ಇನ್ನೂ ನೋಡಿದ್ದಾನೆ, ಅವನು ನೋಡಿದ್ದಾನೆ, ಮತ್ತೆ ಪೂರ್ಣ ಅವನನ್ನು ನೀನೇ ನೋಡಿದ್ದಾಯ್ತು ಬಿಟ್ಟು ನಮಗೆ ನೋಡುವ ಅವಕಾಶ ಒದಗಿ ಬಂದಿರಲಿಲ್ಲ. ನನ್ನ ಮಗ ಎಷ್ಟು ಬೆಳೆದಿದ್ದಾನೆ ಎನ್ನುವುದನ್ನು ನೋಡುವುದಕ್ಕೂ ನಮಗೆ ಇವತ್ತೊಂದು ಅವಕಾಶ ಸಿಕ್ಕಿದೆ. ಬೆಳೆದಿದ್ದಾನೆ ಅಂತ ಹೇಳಿದ್ರೆ ಎಷ್ಟು ಬೆಳೆಸಿದ್ದಾಳೆ ಹೆಂಡತಿ. ಅಯ್ಯೋ, ನೀನು ಬೆಳೆಸ್ತೀಯ ಎನ್ನುವ ವಿಶ್ವಾಸವನ್ನು ಹುಟ್ಟಿಸುವಂತೆ ನಿನ್ನ ಕೈಗೆ ಸಿಕ್ಕಿದ್ರೆ ಯಾರ್ಯಾರೋ ಬೆಳೀತಾರೆ, ಮತ್ತೆ ಇವು ಬೆಳೆದೇ ಆ ಮಮಕಾರದಿಂದ. ಹಾಗಾಗಿ ಒಂದು ಅವಕಾಶ ಕೊಡೋಣ. ಮಗನೇ, ಅಪ್ಪ ಅಮ್ಮ ಹೇಳಿದ ಮಾತೆಲ್ಲ ಕೇಳಿದೆಯಲ್ಲ. ಇಲ್ಲಿರುವ ಪ್ರಶ್ನೆ ಗಯನನ್ನ ಇಟ್ಟುಕೊಳ್ಳಬೇಕು ಬಿಟ್ಟುಕೊಡಬೇಕು ಎನ್ನುವುದು. ಅದಕ್ಕೆ ನಿರ್ಣಾಯಕವಾದಂತಹ ಐತಿಹಾಸಿಕವಾದಂತಹ ತೀರ್ಮಾನದ ಮಾತು ನಿನ್ನದ್ದಾಗಿರಬೇಕು. ಯಾವ ಪಕ್ಷಪಾತಿಯಾಗುವುದು ಬೇಡ. ಆದ್ರೆ ಇವತ್ತು ನಿನಗೆ ಸಿಕ್ಕಿರುವಂತಹ ಈ ವೇದಿಕೆ ನಿನ್ನ ಬದುಕಿನಲ್ಲಿ ಮರೆಯಲಾರದಂತಹ ವೇದಿಕೆ ಎನ್ನುವುದನ್ನು ಮರೆಯಬೇಡ. ನೀನಾಡುವ ಮಾತು ಬಹಳ ಪರಿಣಾಮ ಕೊಡ್ತದೆ. ಯಾಕೆ ಗೊತ್ತಾ? ಯಾಕೆ? ನೀನಾಡುವ ಮಾತು ನಿನ್ನ ಮಾತಾಗಿರುವುದಿಲ್ಲ, ನಿನ್ನ ರಕ್ತಗುಣದ ಮಾತಾಗಿರ್ತದೆ. ನೀನು ಒಳ್ಳೇದು ಮಾಡು ಕೆಟ್ಟದ್ದು ಮಾಡು, ನಿನ್ನ ಅಪ್ಪನಿಗೆ ಹೆಸರು ಬರ್ತದೆ ಎನ್ನುವುದನ್ನು ಮರೆಯಬೇಕು. ಹಾಗಾಗಿ ಹಸಿ ಗೋಡೆಗೆ ಹರಳಿಟ್ಟ ಹಾಗೆ ಹೇಳಬೇಕು. ಈಗ ಒಮ್ಮೆ ಆಕಸ್ಮಿಕ ಬಿಟ್ಕೊಡಿ ಅಂತ ಹೇಳಿದ ಅವ ನೀವು ಎಂತ ಮಾತಾಡ್ತೀಯ ಗೊಟ್ಟಿ ಮಾಡ್ಕೊಳ್ಬೇಕು ನನಗೆ. ಕೆಲವು ಬಾರಿ ಗುಟ್ಟಿ ಮಾಡ್ಕೊಳ್ಳೋದಾಗಿದ್ರೆ ನಾಳೆ ನೋಡುವ ಹಾಗಾಗುವುದು ಬೇಡ. ಹಾಗಾದ್ರೆ ಆ ಬಗ್ಗೆ ನೀನು ಆಲೋಚನೆ ಮಾಡುವುದು ಬೇಡ. ಅಭಿಮನ್ಯು ಬಿಟ್ಟುಕೊಡುವುದೇ ಒಳ್ಳೆಯದು ಗಯನನ್ನ ಅಂತ ಹೇಳಿದ್ರೆ ಮರುಕ್ಷಣದಲ್ಲಿ ನೀನು ಕರ್ಕೊಂಡೇ ಹೋಗ್ತದೆ. ನಿರ್ಣಯದಲ್ಲಿ ಮೊದಲೇ ತಯಾರು ಮಾಡ್ಕೊಂಡು ನಮ್ಮ ಮಗುವನ್ನೆಲ್ಲ ಆಗಿದ್ದ ತಯಾರು ಮಾಡ್ಕೊಂಡು ಬರ್ಬೇಕಾ? ರಕ್ತದಲ್ಲೇ ಇರ್ಬೇಕಪ್ಪ. ಅವರಲ್ಲಿ ಇಲ್ಲೇ ತಯಾರಾಗೋದು ಗೊತ್ತಿದೆ. ನಮ್ಮ ಮಗು ಅಲ್ಲ. ಹೌದಪ್ಪ, ನನಗೆ ಗೊತ್ತಿಲ್ಲ ನೋಡಿ. ಒಮ್ಮೆ ಬೇಡ ಅಂತ ಹೇಳಿದ್ನಪ್ಪ. ಬೇಡ ಅಂದ್ರೆ ನೀವು ಮತ್ತೆ ಮಾತಾಡ್ಲಿಕ್ಕೆ ಸುಮ್ಮನೆ ನೀವು ಇಟ್ಕೊಳ್ಳಿ. ಯಾಕೆ ಹೋಗ್ತಾರೆ ಇಟ್ಕೊಳ್ಳಿ ನೀವು. ಹೌದಾ? ಹಾಗಾದ್ರೆ ಈಗ ಮಗನೇ ಅಮ್ಮ ಎರಡು ಮಾತಾಡ್ಬಿಡು. ಯಾಕಮ್ಮ ದಿಕ್ಕು ತಪ್ಪಿಸ್ಬೇಕು? ಎರಡು ಮಾತಾಡ ಒಂದು ನಾಲ್ಕು ಮಾತಾಡ್ಲಿ. ಯಾವಾಗ ಮಾತಾಡ್ತಾರೆ? ಮಾತಾಡಿ ಎರಡು ಪ್ರಧಾನ ಮಾತು ಕೊಡಬೇಕು ಬಿಡಬೇಕು. ಅದು ಆ ಎರಡು ಮಾತಾಡ್ಬಿಡು ಒಂದೇ. ಹೇಳುವ ಶೈಲಿಯಲ್ಲಿ ಬದಲಾದ್ರೆ ನಮ್ಗೊಂದು ರೀತಿ ಕಂದ ನೀನು ನೆನ್ಕೊಂಡಲ್ಲ. ನಿನ್ನ ಮಾತು ಅಂದರೆ ಐತಿಹಾಸಿಕವಾಗಿರಬೇಕು, ಚಾರಿತ್ರಿಕವಾಗಿರಬೇಕು, ಹಸಿ ಗೋಡೆಗಿನ ಹರಳಿಟ್ಟಾಗಿರಬೇಕು. ನೀನೇನೇ ಮಾಡು ಲಾರಿಸಿಗಳೇ
ಅಪ್ಪನ ಪಡಿ ಹಚ್ಚುದು ನನ್ನ ಹಾಗೆ ಇನ್ನು ಮುಂದೆ ನೋಡಿ ಮುಂದೆ ಮತ್ತೆ ಉಂಟಾ ನಿಮ್ಮಾಗೆ ಯಾರು? ಅಪ್ಪ ನಾನಾಡುವಂತಹ ಮಾತನ್ನು ಆಲಿಸಬೇಕು, ಜೊತೆಗೆ ಪಾಲಿಸಬೇಕು. ಮಹತ್ತರವಾಗಿರುವಂತಹ ಹೊಣೆಗಾರಿಕೆ ನನಗೆ. ಹೌದಪ್ಪ. ದಯನನ್ನ ಇಟ್ಟುಕೊಳ್ಳಬೇಕು, ಬಿಟ್ಟುಕೊಳ್ಳಬೇಕು. ಎರಡು ಮಾತು ಆದ್ರೆ ಎರಡು ಮಾತು. ನೀ ಯಾಕೆ ಮಧ್ಯೆ ಆಮೇಲೆ ಇಟ್ಕೊಳ್ಬೇಕು, ಎರಡು ಮಾತು ಅಂತ ಅದು ಹೇಳ್ತಾ ಇದ್ದಾರೆ. ಆದರೆ ಒಂದು ಸಿಂಧು ಹಾಗೆ ಅಮ್ಮ ನನಗೂ ಭಾಳ ರಗಳೆ ಕೊಡ್ತಿದ್ದೆ. ಅಪ್ಪ ಅದು ನೀವು ಮಾತ್ರ ಹೇಳಬೇಕು. ಹೇಳ್ಬೇಕು. ಅಪ್ಪ ದಯನನ್ನ ಇಟ್ಟುಕೊಂಡವರು ಯಾರು? ನೀವು. ನೀವೇನು ಸಾಮಾನ್ಯದವರು? ನೀವು ಯಾರು ಹೇಳುವುದನ್ನು ಮೊದಲು ಅವಲೋಕಿಸಬೇಕಲ್ಲವೇ? ನೀವು ಸಾಮಾನ್ಯದವರಲ್ಲ. ಭೂಮಿಯಿಂದ ನಗರವರೆಗಾಗಿ ಶರ ಮಾರ್ಗವನ್ನ ನಿರ್ಮಿಸಿದಾತ, ಇಂದ್ರಿಯ ಅರ್ಧ ಗದ್ದುಗೆಯನ್ನ ಏರಿದಾತ. ಅಷ್ಟೇ ಯಾಕೆ, ಮತ್ಸ್ಯ ಯಂತ್ರವನ್ನ ಭೇದಿಸಿದಾತ, ಆ ಖಾಂಡವನವನ್ನ ದಯಿಸಿ ಅಗ್ನಿಯನ್ನ ಮೆಚ್ಚಿಸಿದಾತ, ದಶನಾಮಾವಳಿಗಳನ್ನ ಪಡೆದಾತ, ತ್ರೈಲೋಕ್ಯಗಳನ್ನ ಗೆದ್ದಾತ. ಓ ತಾತ ವಿಖ್ಯಾತ ಸುವಿಖ್ಯಾತ, ಓ ತಾತ ಆಲಿಸೆನ್ನ ಮಾತ. ಇದೆಲ್ಲ ನೀನೇ ಹೇಳ್ಕೊಟ್ಟಿದ್ದೇನೆ. ಇನ್ನೂ ಉಂಟು, ಆ ಶಬ್ದ ಜೋಡಣೆ ಕೇಳಿದ್ರೆ ನಿನ್ನದ್ದೇ ಇರಬೇಕು ಅನ್ನಿಸ್ತು. ಇನ್ನೂ ಉಂಟು, ಹೇಳಬೇಕಾದ ಹೇಳಿಲ್ಲ ಇನ್ನು. ಇನ್ನೂ ಉಂಟು. ಹೇಳ್ಕೊಟ್ಟಿದ್ದಾರೆ. ಅಲ್ಲ ಇದನ್ನ ಹೇಳಿದ್ದೇನೆ, ಮತ್ತೊಂದು ಹೇಳಿದ್ದೇನೆ. ಅಂತಹ ನೀವು ಈಗ ಭಾಷಾಬದ್ಧರಾಗಿದ್ದೀರಿ. ಗಯನನ್ನ ಇಟ್ಟುಕೊಳ್ತೇನೆ ಅಂತ ಹೇಳಿದ್ದೀರಿ. ಅಪ್ಪ ನೀವು ಕೊಟ್ಟ ಮಾತಿನಂತೆ ಗಯ ಗಂಧರ್ವನನ್ನ ಇಟ್ಟುಕೊಳ್ಳುವುದೇ ಸರಿ. ಮಾತು ಅಂದ್ರೆ ಮಾತು. ಮಾತು ಅಂದ್ರೆ ಎಷ್ಟು ಚೆಂದವೆ. ಹೊಸಿ ಗೋಡೆ ಹರಟಾಗಿ ನಾನು ಬಹುಶಃ ನಾನು ನನ್ನ ಒಡನಾಟ ತಪ್ಪಿದ್ರಿಂದ ಏನ್ ಮಾತಾಡ್ಬಿಡ್ತೀನಿ. ನಾನು ಹೇಳ್ಕೊಟ್ಟಿದ್ದೇನೆ, ಒಡನಾಟ ತಪ್ಪು ಮಾತಿದ್ದದೆ ಆಡೋ ಹೇಳಿದ್ದೇನೆ. ಇಲ್ಲ, ನಿನ್ನ ಸ್ವಲ್ಪ ಆಚೆ ಹಾಕಿಬಿಟ್ರೆ ಅಷ್ಟೇ. ಮೊದಲೇ ಹೇಳು ಅಂತ ಹೇಳಿದ್ದೇನೆ ಈ ವಾಕ್ಯವನ್ನು. ಅಚಿಚಾದಲ್ಲ ಆಚೆ ಐತಿ ಅಂತ. ಅಂದ್ರೆ ಈಗ ನಿನ್ನ ನಿರೀಕ್ಷೆ ಹಾಕಿದ್ದ ಬೇಗ ಹೇಳ್ತಾನೆ ಅಂತ ಇತ್ತು. ಪ್ರಕರಣ ಮುಗಿಸಿದ್ನಲ್ಲ. ಮುಗಿಲಿಲ್ಲ, ಯಾಕೆ ಇಟ್ಕೊಳ್ಬೇಕು ಅಂತ ಹೇಳ್ದ. ಹೌದು. ಈಗ ಅವನ ಬುದ್ಧಿಯ ಮಿತಿ ಎಷ್ಟುಂಟು ನೋಡ್ಬೇಕಲ್ಲ. ಹಾ ಕೊಟ್ರೆ ಏನಾಗ್ತದೆ ಅಂತ ಕೇಳಿದೆ. ಮಗನೇ, ದಯಗಂಧರ್ವನನ್ನು ನಾವು ಇಟ್ಟುಕೊಳ್ಳುವುದೇ ಸೂಕ್ತ ಎನ್ನುವುದಾಗಿ ನೀನು ಹೇಳಿ. ಒಮ್ಮೆ ಬಿಟ್ಟುಕೊಟ್ರೆ ಏನಾಗುವುದು? ಅದರ ಬಗ್ಗೆ ಆಲೋಚನೆ.
ಭಾಷಾಬದ್ಧರಾಗಿರುವಂತಹ ನೀವು ಒಮ್ಮೆ ಭಾಷೆಯನ್ನ ತಪ್ಪಿ ಆ ಗಯಗಂಧರ್ವನನ್ನ ಮೈಯೆಲ್ಲ ಕಿವಿಯಾಗಿಸಿಕೊಂಡು ಕೇಳ್ತಾ ಇದ್ದೇನೆ, ಎಷ್ಟು ಒಳ್ಳೆ ಮಾತಾಡ್ತಾನೆ ಗಯಗಂಧರ್ವನನ್ನ. ಆ ಗಯಗಂಧರ್ವನನ್ನ ಬಿಟ್ಟು ಕೊಟ್ಟಿರಿ ಅಂತಾದ್ರೆ ಅರ್ಜುನ ಮಾತನ್ನ ತಪ್ಪಿದವಾ? ನಾಳೆ ದಿನ ಪ್ರಪಂಚದಲ್ಲಿ ಅದೆಷ್ಟೋ ಜನ ನಿಮ್ಮನ್ನೇ ಆದರ್ಶವನ್ನಾಗಿರಿಸಿಕೊಂಡವರು ಅಂತವರೆಲ್ಲ ಮಾತು ತಪ್ಪಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಒಂದು ಅರ್ಜುನ ಮಾತು ತಪ್ಪುವುದೇ ಸರಿ, ಅವರೆಲ್ಲ ತಪ್ಪಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಆದ್ರೂ ತೊಂದರೆಲ್ಲ ಬಿಟ್ಕೊಳ್ಳಿ ಅಂತಲ್ವಾ ಮಾತಾಡ್ತಾರೆ. ನೀ ಯಾಕೆ ಮಧ್ಯ ರಗಳೆ? ಜೊತೆಗೆ ದೊಡ್ಡಪ್ಪನಾಗಿರುವಂತ ಧರ್ಮರಾಯ ಧರ್ಮದಿಂದಲೇ ನಡೆಯುವ ಬದುಕನ್ನ ಸಾಗಿಸುವ ಅಂತಹ ಆ ವ್ಯಕ್ತಿಯೇ ಆ ನನ್ನ ತಮ್ಮನಾಗಿರುವಂತ ಅರ್ಜುನ ಧರ್ಮ ಮಾರ್ಗವನ್ನ ಬಿಟ್ಟು ಸುಳ್ಳು ಹೇಳಿ ಪ್ರಾರಂಭ ಮಾಡಿದಂತ ಅಮ್ಮನ ಧೈರ್ಯ ಬಂತೀಗ. ಅಮ್ಮನ ಮುಖ ನೋಡಿದ್ರು ಒಂದು ರೀತಿ ಮಾತು ತಡವರಿಸ್ತದೆ. ಅಮ್ಮದ ರಾವು ಹಾಗಲ್ಲ ಮತ್ತೆ ಮೊದಲು ಮಾತಾಡುವಾಗ ಹಾಗಾಗ್ತದೆ. ಆ ಎರಡು ಮಾತು ಎಷ್ಟೊತ್ತಿಗೆ ಆಡ್ತೀಯ? ನೀನು ಯಾಕೆ ಅವಸರ ಮಾಡುದು? ಅವನು ಹೇಳ್ಕೊಟ್ಟು ಮಾತು ಒಂದು ಆಡುದಿಲ್ಲ. ಹೇಳ್ಕೊಟ್ಟು ಇನ್ನೊಬ್ಬ ಅಂತ ಹೇಳ್ಕೊಳ್ಳ. ಅಮ್ಮನಿಗೆ ಏನೋ ಆಚೂಚೆ ಆಗ್ತಾ ಉಂಟು. ಏನು ನೀನು ಹೇಳು ಅಪ್ಪ. ಹಾಗಾಗಿ ಅಂತಹ ಧರ್ಮರಾಯನಿಗೂ ಬೇಸರ ಆಗ್ತದೆ. ಅವರಿಗೆಲ್ಲ ಬೇಸರ ಆಗಬಾರದು ಅಂತಾದ್ರೆ ನೀವು ನಿಮ್ಮ ಭಾಷೆಯನ್ನೇ ಮುಂದರಿಸಿಕೊಂಡು ಅವನನ್ನು ಇಟ್ಟುಕೊಳ್ಳುವುದೇ ಸರಿ. ಸರಿ ಆಯ್ತು. ಒಳ್ಳೆ ಮಾತು. ಒಳ್ಳೆ ಮಾತಾಡಿದ್ದ. ಕ್ಷತ್ರಿಯ ಪಂಥದಂತೆ ಬಂತು ಅಪ್ಪ. ಅಮ್ಮನಿಗೂ ಬಹಳ ಸಂತೋಷ ಆಯ್ತು. ಎಂಥ ಒಳ್ಳೆ ಮಗನನ್ನು ಎತ್ತಿದ್ದೇನೆ ಅಂತ. ಪ್ರಕರಣ ಮುಗಿದಿಲ್ಲ, ಈಗ ಮುಗಿದೆ. ಈಗ ಮುಗಿತದೆ. ಈಗ 2 ಸಾರಿ ಮಾತಾಡ್ದೆ ಮತ್ತೆ ಮುಗಿದೆ. ಮುಂದುಂಟು. ಇವರಿಗೆ ಮಾತು ಮುಖ್ಯ, ಅವರಿಗೂ ಮಾತು ಮುಖ್ಯ. ಹೌದು. ಅವ್ರು ಸುಮ್ಮನೆ ಇರ್ತಾರ? ಆಹಾ, ಯಾದವರೆಲ್ಲ ಒಟ್ಟಾಗಿ ಬರ್ತಾರೆ. ಆಮೇಲೆ ಬಲಭದ್ರ ಬರ್ತಾನೆ. ಆವಾಗೇನು ಅವರೆಲ್ಲ ಬರ್ತಾರೆ ಅಂತಾದ್ರೆ ಏನು ಹೆದರ್ತೇನೆ ಅಂತ ಭಾವಿಸಿದ್ಯಾ? ಇಲ್ಲವೇ ಇಲ್ಲ, ನಾನಿದ್ದೇನೆ. ನನ್ನ ಜೊತೆಗೆ ಅಪ್ಪನಿದ್ದಾನೆ. ಅವರನ್ನೆಲ್ಲ ನನ್ನ ಒಪ್ಪಿಗಿದ್ದಾನೆ. ಅದು ಈ ಪ್ರಕರಣ. ಯುದ್ಧ ಕೇಳುವುದು ಹಾಗೆ ಅವರೆಲ್ಲ ಬಂದಿರುತ್ತಾರೆ. ಅವರನ್ನೆಲ್ಲ ನಾನು ಬಂದು ಬಡಿತೇನೆ. ದೊಡ್ಡ ಮಾವ ಬರ್ತಾರೆ, ಹಲವಾರು ಹಿಡ್ಕೊಂಡು ಬರ್ತಾನೆ. ಬಲರಾಮ ಹೌದು. ಆಮೇಲೆ ಬರ್ತಾನೆ ಹೇಳುವುದೇ ಸಂಶಯ ನನಗೆ. ಯಾಕೆ? ಯಾಕಂದ್ರೆ ಅವನು ಕೆಲವರು ಹೇಳ್ತಾ ಇರ್ತಾರೆ ಬೆಳಗ್ಗೆ ಇದ್ದಾಗ ಮಧ್ಯಾಹ್ನ ಇರುವುದಿಲ್ಲ, ಮಧ್ಯಾಹ್ನ ಇದ್ದಾಗ ಸಂಜೆ ಇರುವುದಿಲ್ಲ. ಅಮ್ಮನಿಗೆ ಬೇಸರ ಆಗ್ತದೆ. ಎಷ್ಟೊಂದು ತವರು ಮನೆ. ಹೌದು, ಅಮ್ಮನಿಗೆ ಹೆಸರು ಆಗ್ತದೆ, ಅಪ್ಪನಿಗೆ ಸಂತೋಷ ಆಗ್ತದೆ. ಹಾಗಲ್ವೇ? ಹಾಗೆ ಹೇಳಿದ್ದಲ್ಲ. ಅಂತಹ ಬಲಭದ್ರನೇ ಇಲ್ಲಿವರೆಗಾಗಿ ಬಂದ್ರೆ ಹಲಾಯುಧ ನೇಗಿಲನ್ನು ಹಿಡಿದು ಬರ್ತಾನೆ. ಅದೇ ಆಯುಧ ವಿಶಾಲವಾಗಿದೆಯಲ್ಲ, ಕಾಮ್ಯ ಕಾವನ ನರ ಹೊಳ್ಳಿಕ್ಕಾಗ್ತದೆ. ಇದಿಷ್ಟು ಹಾಗೆ ಉಂಟು. ಏನ್ ಮಾಡ್ತೀಯ? ನರ ಹೊಳ್ಳಿಕ್ಕಾಗ್ತದೆ. ಉತ್ತಿಸ್ತೀಯ? ಬೆಳೆ ಬೆಳಿ ನೀರು. ಒಳ್ಳೆ ಕೆಲಸ ಅಲ್ವಾ? ಒಳ್ಳೆ ಕೆಲಸ. ನಿನ್ ದೊಡ್ಡ ಮಾವ ಗೆದ್ದೆ ಉತ್ತಲಿ ಅದು ಭೂಮಿನ ಉತ್ತಲಿ, ನೀವು ಅಪ್ಪ ಮಕ್ಕಳಿಗೆ ಒಟ್ಟಾಗಿ ನೆಟ್ಟಿ ಮಾಡಿ ಏನು ಅವ ನೀವೇನು ಮಾಡ್ತೀಯ? ಕೊಯ್ ಮಾಡ್ತಾರೆ. ಸರಿ, ಇದೆಲ್ಲನೂ ಮಾಡು, ನೆಟ್ಟಿ ಮಾಡುವುದು ನಮ್ಮ ಕೆಲಸ. ಆಯ್ತಲ್ಲ. ಪ್ರಕರಣ ಮುಗಿದಿಲ್ಲ. ಯಾಕೆ ಮಾತಾಡಿದರು. ಪ್ರಮಾಣ ಮಾಡಿದ ನನ್ನ ಶ್ರೀಕೃಷ್ಣ ನಿನ್ನ ಮಾವ ಅವ ಬರ್ತಾನೆ. ಅವ ಬಂದಿರ್ತಾನೆ. ಮಾವ ಬರ್ಬೇಕು. ಚಂಡ ಮಾವ ಬರ್ಬೇಕು.
ನಾನು ನೋಡ್ಕೊಳ್ತೇನೆ. ಹೇಗೆ ಹ? ಹೇಗೆ ನನಗೆ ವಿಚಾರ ತಿಳಿದೊಮ್ಮೆ ನಾನು ಆ, ಆ ಮಾವ ಅವನ ಬಾಲ್ಯ ಕಾಲದಲ್ಲಿ ಆ ಮಾವನ ಮಾವನಾಗಿರುವಂತ ಕಂಸನನ್ನೇ ಕೊಂದು ಕಳೆದ ಕಂಸಾಂತಕ ಎಂಬಂತ ಬಿರುದಿಗೆ ಪಾತ್ರನಾದವ. ನನಗೊಂದು ಒಳ್ಳೆ ಅವಕಾಶ ಅಲ್ವಾ? ಆ ಮಾವ ಇಲ್ಲಿವರೆಗಾಗಿ ಬಂದ್ರೆ ಆ ನಮ್ಮ ಮಾವನನ್ನ ನಾನು ಕೊಂದು ಕೃಷ್ಣಾಂತಕ ಎಂಬಂತ ಬಿರುದಿಗೆ ಅಮ್ಮ ನೋಡಪ್ಪ ಕೃಷ್ಣಾಂತಕ ಆಗ್ತಾರಂತೆ. ಇಷ್ಟ ಆದ್ರೂ ತವರು ಮನೆ ವ್ಯಾಮೋಹ. ನೀನೇನು ಬೇಸರ ಆಗಬೇಡ, ಸರಿ ಮಾತಾಡಿದ್ದೀಯ ಮಗನೇ. ಹೌದಪ್ಪ. ಇದನ್ನೇ ಬೆಳೆಸ್ಕೊಂಡು ಹೋಗು. ಅದು ಒಳಗೆ ದೊಡ್ಡಮ್ಮ ಇದ್ದಾಳೆ. ಇದ್ದಾಳ?